ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಮೈದವರೂರು ಕನಕಪುರದಲ್ಲಿ ಜಾತ್ರೆ ಇತ್ತು. ಹಾಗಾಗಿ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ನಾವಿಲ್ಲಿ ಮನೇನ 4:30ಗೆ ಬಿಟ್ವಿ. ನಾವಿಲ್ಲಿಂದ ಹೋಗ್ಬೇಕಾದ್ರೆ ಫಾರೆಸ್ಟ್ ಸಿಗುತ್ತೆ. ಅಲ್ಲಂತೂ ಬೆಟ್ಟ ಗುಡ್ಡ ಅದನ್ನೆಲ್ಲ ಎಷ್ಟೇ ಸರಿ ನೋಡಲಿ, ನಾವು ಎಷ್ಟು ಸರಿ ನೋಡಿದ್ರೂ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಬೆಟ್ಟ ಗುಡ್ಡಗಳೆಲ್ಲ ಹೆಂಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಬಾಯಲ್ಲಿ ಪದಗಳೇ ಬರಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಫಾರೆಸ್ಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾಕೆ ಅಂದರೆ ಅಲ್ಲಿ ಆನೆಗಳು ಓಡಾಡ್ತವೆ. ಅಂದರೆ ಬೆಳಗಿನ ಜಾವ ಇಲ್ಲ ನೈಟ್ ಟೈಮಲ್ಲಿ ನಾವು ಹುಷಾರಾಗಿ ಓಡಾಡಬೇಕು. ಹೊರಟ್ವಿ, ಇಲ್ಲಿಂದ ಕನಕಪುರ ಸೇರಿದ್ವಿ. ಅಲ್ಲಿ ಮನೆಗೆ ಬಂದು ಎಲ್ಲರೂ ಮಾತ್ರ ತುಂಬಾ ಜೋಶಲ್ಲಿದ್ದರು ಜಾತ್ರೆಗೆ ಹೋಗೋಕ್ಕೆ. ಎಲ್ಲ ಅಲ್ಲಿಂದ ಹೊರಟ್ವಿ. ಅಂದರೆ 2 ಕಿಲೋಮೀಟರ್ ಇದೆ ನಾವು ನಮ್ಮ ಮನೆಯಿಂದ ಮತ್ತು ಜಾತ್ರೆ ನಡೆಯೋ ಇದು. ನಾವು ಮಾತಾಡಿಕೊಂಡು ಹೋಗೋಣ, ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡು ಅಂತ ಹೊರಟ್ವಿ. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಹೆಂಗೆ ಹಾಕಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ. ಬಂದ್ವಿ, ಜಾತ್ರೆಗೆ ಬಂದ್ರಂತೂ ಯಪ್ಪ ಜನ, ಎಷ್ಟು ಜನ ಗೊತ್ತಾ, ತುಂಬಾ ಜನ. ಮತ್ತು ಎಲ್ಲರೂ ತಗೊಳ್ಳೋರು ಎಲ್ಲರೂ ಅವ್ರವ್ರು ಬ್ಯುಸಿಲಿ ಇದ್ದರು, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ. ಇದು ಹೆಂಗಿತ್ತು ಅಂದರೆ ಹೆಣ್ಮಕ್ಳಿಗಂತೂ ಎಷ್ಟಿದ್ರೂ ಸಾಲಲ್ಲ. ಅದು ಬೇಕು ಇದು ಬೇಕು ಅಂತ. ಅದರಲ್ಲಿ ನಾನು ಒಬ್ಬಳು, ಅದು ಬೇಕು ಇದು ಬೇಕು ಅಂತ ಎಷ್ಟೇ ಇದ್ರೂ ಇಲ್ಲ ಅಂತಲೇ ಹೇಳ್ತೀವಿ. ಅದಂತೂ ನಮ್ಮ ಹೆಣ್ಮಕ್ಳದು ಮಾಮೂಲಿ. ಬಂದ್ವಿ ದೇವ್ರ ದರ್ಶನ ಮಾಡೋಣ ಅಂತ ನೋಡಿದ್ರೆ ತುಂಬ ಜನ ಇದ್ದರು. ಒಳಗಡೆ ಅಂತೂ ಬರೋಕ್ಕಾಗಲ್ಲ ದೇವ್ರೆ, ಈಚೆಯಿಂದನೇ ಸಣ್ಣ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಈಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಮಾತ್ರ ಇವತ್ತು ದಿನ ಮಾತ್ರ ಸೂಪರಾಗಿತ್ತು. ಇದಾಗಿತ್ತು ಇವತ್ತಿನ ಮಿನಿ ಲಾಗ್. ನಮಸ್ತೆ.